ಕೆಲವೊಂದು ದೇವಸ್ಥಾನಗಳಲ್ಲಿ ಶರ್ಟನ್ನು ರಿಮೂವ್ ಮಾಡಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡುವಂತಹ ಪದ್ಧತಿ ಇಷ್ಟು ದಿನ ಇತ್ತು. ಆದರೆ ಕೇರಳ ದೇವಸ್ಥಾನಗಳಲ್ಲಿ ಶರ್ಟನ್ನು ತೆಗೆದು ದೇವಸ್ಥಾನಕ್ಕೆ ಹೋಗುವಂಥದ್ದನ್ನು ರದ್ದು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇದು ಶುರುವಾಗಿದ್ದು ನಾರಾಯಣ ಗುರುಗಳ ಪಂಥದ ಒಂದು ಸಮಿತಿಯವರು, ಆ ಟ್ರಸ್ಟ್ನವರು ಈ ಥರದೊಂದು ಆಲೋಚನೆ ಮಾಡಿದಾಗ ಶರ್ಟ್ ತೆಗೆದು ಹೋಗೋದು ರಿಗ್ರೆಸಿವ್ ಪದ್ಧತಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಈ ರಿಗ್ರೆಸಿವ್ ಪದ್ಧತಿಯನ್ನು ನಾವು ತೆಗೆದು ಹಾಕಬೇಕು, ನಾವಿದನ್ನು ನಿಶ್ಚಯ ತೆಗೆದುಕೊಳ್ತೀವಿ, ಬೇರೆ ದೇವಸ್ಥಾನಗಳು ಅವ್ರ ನಿರ್ಣಯ ತೆಗೆದುಕೊಳ್ಬೋದು ಅಂತ ಅವ್ರು ಹೇಳಿದ್ದಾರೆ. ಹಿಂದೂ ಧರ್ಮದ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಅದರ ಒಟ್ಟಾರೆ ಧರ್ಮದ ಕೇಂದ್ರ ಅದು ಶರ್ಟ್ನಲ್ಲೋ ಪ್ಯಾಂಟ್ನಲ್ಲೋ ನಾವು ಹಾಕೋ ಕುಂಕುಮದಲ್ಲೋ ನಾನು ಆಡೋ ಮಾತಿನಲ್ಲೋ ಇದರಲ್ಲಿಲ್ಲ. ಹಿಂದೂ ಧರ್ಮ ಆಚರಣೆಯಲ್ಲಿರುವಂಥದ್ದು. ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಕರೀತಾರಲ್ಲ, ನಾವು ಬದುಕು ಹೇಗೆ ನಡೆಸ್ತೀವಿ ಅನ್ನೋದು ಹಿಂದೂ ಧರ್ಮವಾಗಿದ್ದರಿಂದ ಈ ಶರ್ಟು ಪ್ಯಾಂಟು ನೀವು ಕಚ್ಚೆ ಉಟ್ಕೊಂಡ್ಬರ್ತೀರೋ ನೀವೇನು ಉಟ್ಕೊಂಡು ಬರ್ತೀರೋ ಇದು ಭಾಳ ದೊಡ್ಡ ಡಿಫರೆನ್ಸನ್ನು ಉಂಟು ಮಾಡೋದಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಭಗವಂತನ ಮುಂದೆ ಅತ್ಯಂತ ವಿನೀತರಾಗಿ ಹೋಗಬೇಕು ಎನ್ನುವ ಭಾವವನ್ನು ಇಟ್ಕೊಂಡಿರೋದ್ರಿಂದ ಯಾರು ಗಂಡಸರು ಇರ್ತಾರೋ ಅವರು ತಮ್ಮ ಶರ್ಟನ್ನು ತೆಕ್ಕೊಳ್ತಾರೆ. ಇನ್ನು ಕೆಲವರು ಮುಡಿ ಕೊಟ್ಟು ಹೋಗ್ತಾರೆ. ಯಾಕೆಂತಂದರೆ ಈ ಕೂದಲು ಅಹಂಕಾರದ ಸಂಕೇತ. ನಾವು ಪ್ರತಿ ಬಾರಿ ಆ ಕೂದಲನ್ನು ಮುಟ್ಕೊಳ್ತಾ ಇರೋದು, ಅದರಿಂದ ಚಂದ ಕಾಣಿಸಿಕೊಳ್ಳುವಂಥ ಪ್ರಯತ್ನ, ಹೀಗಾಗಿ ಕೂದಲನ್ನು ತೆಗಿತಾರೆ. ಇವೆಲ್ಲವೂ ಆಚರಣೆಯ ಭಾಗಗಳು, ಇದರಲ್ಲಿ ಹೋಗುತ್ತೆ ಬರುತ್ತೆ ಅನ್ನುವ ಈ ಪ್ರಶ್ನೆ ಇಲ್ಲ. ಬಟ್ ದುರಂತಕಾರಿ ಸಂಗತಿ ಅಂತಂದರೆ ಕೇರಳದ ಸರ್ಕಾರವೇ ಇದರಲ್ಲಿ ಮೂಗು ತೂರಿಸಿ ಹಿಂದೂ ಧರ್ಮದ ಕುರಿತಂತೆ ಅವಹೇಳನಕಾರಿಯಾಗಿ ಮಾತನಾಡಿರೋದು ಅದು ಬಹಳ ದುರಂತಕಾರಿ ಸಂಗತಿ. ಮತ್ತು ಎಲ್ಲಕ್ಕಿಂತ ಹೆಚ್ಚು ಅಂತಂದರೆ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಅರ್ಚಕ ವರ್ಗ, ಅಲ್ಲಿನ ಆಡಳಿತ ಮಂಡಳಿ ಮತ್ತು ಭಕ್ತರು, ಈ ಮೂರೂ ಜನ ಸೇರಿಕೊಂಡು ಒಂದು ನಿರ್ಣಯವನ್ನು ಏನಾದರೂ ತೆಗೆದುಕೊಂಡ್ರೆ ಅದನ್ನು ಇಡೀ ಹಿಂದೂ ಸಮಾಜ ಒಪ್ಕೊಳ್ಳುತ್ತೆ. ಅದರಲ್ಲಿ ಏನು ತಪ್ಪೇನಿದೆ ಅಂತ ನನಗನ್ಸಲ್ಲ. ಆದರೆ ಒಂದು ಸರ್ಕಾರವಾಗಿ ಪಿಣರಾಯಿ ವಿಜಯನ್ ಇದರಲ್ಲಿ ಇನ್ವಾಲ್ವ್ ಆಗೋದನ್ನು ಮಾತ್ರ ನಾವೆಲ್ಲರೂ ಖಂಡಿಸಲೇಬೇಕಾಗಿದೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.